Hello students, Namaste. Welcome back to first PUC economics class. So we are in the fourth chapter, that is poverty. In the last class or previous classes, we saw some of the concepts like poverty line, then head count ratio, meaning, and also in the last class we saw how to draw the chart of poverty line. And before going to the next concept, let us recall what we studied in the previous classes. So in the last class we saw one concept, that is head count ratio, ತಲೆ ಎಣಿಕೆ ಅನುಪಾತ ಅಂತ ಹೇಳುವ ಒಂದು ಕಾನ್ಸೆಪ್ಟ್ ಅನ್ನು ನೋಡಿದ್ವಿ. ಸೊ ವಾಟ್ ಈಸ್ ಹೆಡ್ ಕೌಂಟ್ ರೇಷಿಯೋ? ಹೆಡ್ ಕೌಂಟ್ ರೇಷಿಯೋ ಅಥವಾ ತಲೆ ಎಣಿಕೆ ಅನುಪಾತ ಅಂತ ಹೇಳಿದರೆ ಏನು? ಹಿಯರ್ ಹೆಡ್ ಕೌಂಟ್ ರೇಷಿಯೋ ರೆಫರ್ಸ್ ಟು ದ ನಂಬರ್ ಆಫ್ ಪುವರ್ ಎಸ್ಟಿಮೇಟೆಡ್ ಆಸ್ ಪ್ರಪೋರ್ಷನ್ ಟು ದಿ ಪೀಪಲ್ ಲಿವಿಂಗ್ ಬಿಲೋ ಪವರ್ಟಿ ಲೈನ್. ಇಲ್ಲಿ ಎಷ್ಟು ಜನರು ಬಡತನ ರೇಖೆಗಿಂತ ಕೆಳಗೆ ವಾಸ ಮಾಡ್ತಾ ಇದ್ದಾರೆ, ಅದರ ಆಧಾರದಲ್ಲಿ ಬಡ ಜನರನ್ನು ಮೆಷರ್ ಅಥವಾ ಐಡೆಂಟಿಫೈ ಮಾಡುವುದಕ್ಕೆ ಹೆಡ್ ಕೌಂಟ್ ರೇಷಿಯೋ ಅಥವಾ ತಲೆ ಎಣಿಕೆ ಅನುಪಾತ ಅಂತ ಹೇಳುವಂಥದ್ದು. ಆ್ಯಂಡ್ ಆಲ್ಸೋ we saw how to draw the chart of poverty line, and I also told that to draw the chart of poverty line we must know the meanings of categories of poverty. So what are the categories of poverty? Povertyಯಲ್ಲಿ ಯಾವುದೆಲ್ಲ ಕ್ಯಾಟಗರಿ ಬರುವಂಥದ್ದು? They are chronic poor, transient poor as well as never poor. ಸೊ ಮೂರು ಕ್ಯಾಟಗರಿ ಬರುವಂಥದ್ದು: ದೀರ್ಘಕಾಲಿಕ ಬಡವರು, ಕ್ಷಣಿಕ ಬಡವರು ಮತ್ತು ಬಡವರಲ್ಲದವರು. ಎಗೈನ್ ಕ್ರೋನಿಕ್ ಪುವರ್ ಇನ್ಕ್ಲೂಡ್ಸ್ ಟೂ ಕ್ಯಾಟಗರೀಸ್, ಆಲ್ವೇಸ್ ಪುವರ್ ಆ್ಯಂಡ್ ಯೂಶುವಲಿ ಪುವರ್. ದೆನ್ ಟ್ರಾನ್ಸಿಯಂಟ್ ಪುವರ್ ಇನ್ಕ್ಲೂಡ್ಸ್ ಟೂ ಕ್ಯಾಟಗರೀಸ್, ಟರ್ನಿಂಗ್ ಪುವರ್ ಆ್ಯಂಡ್ ಒಕೇಶನಲಿ ಪುವರ್. ದೆನ್ ನೆವರ್ ಪುವರ್. ಪುನಃ ಕ್ರೋನಿಕ್ ಪುವರ್, ದೀರ್ಘಕಾಲಿಕ ಬಡವರು, ಅದರಲ್ಲಿ ಎರಡು ಕ್ಯಾಟಗರಿ ಬರುವಂಥದ್ದು: ಆಲ್ವೇಸ್ ಪುವರ್, ಸದಾ ಬಡವರು ಮತ್ತು ಸಾಮಾನ್ಯ ಬಡವರು. ದೆನ್ ಟ್ರಾನ್ಸಿಯಂಟ್, ಕ್ಷಣಿಕ ಬಡವರು, ಇದರಲ್ಲಿ ಎರಡು ಕ್ಯಾಟಗರಿ ಬರುವಂಥದ್ದು: ಟರ್ನಿಂಗ್ ಪುವರ್, ಕಡೆಯುವ ಬಡವರು, ಮತ್ತು ಸಾಂದರ್ಭಿಕ ಅಥವಾ ಆಕಸ್ಮಿಕ ಬಡವರು, ಒಕೇಶನಲಿ ಪುವರ್ ಅಂತ ಹೇಳಿ. ದೆನ್ ಆನ್ ದ ಬೇಸಿಸ್ ಆಫ್ ದ ಮೀನಿಂಗ್ಸ್ ಆಫ್ ದೋಸ್ ಕ್ಯಾಟಗರೀಸ್ ವಿ ಹ್ಯಾವ್ ಟು ಡ್ರಾ ದಿ ಚಾರ್ಟ್ ಆಫ್ ಪವರ್ಟಿ ಲೈನ್. ಅಲ್ಲಿ ಒಂದು ಪಾಯಿಂಟ್ ನೆನಪಿಟ್ಟುಕೊಂಡ್ರೆ ಆಯಿತು, ಪವರ್ಟಿ ಲೈನ್ ಬಡತನ ರೇಖೆ ಅಂತ ಏನು ಡ್ರಾ ಮಾಡುತ್ತೇವೆ, ಇಲ್ಲಿ ಅಬೌವ್ ಪವರ್ಟಿ ಲೈನ್ ಬರ್ತದ, ಬಿಲೋ ಪವರ್ಟಿ ಲೈನ್ ಬರ್ತದ ಅಂತ ನೋಡ್ಕೊಳ್ಬೇಕು. ಸೊ ಅದಕ್ಕೆ ನಿಮಗೆ ಮೀನಿಂಗ್ ಕರೆಕ್ಟ್ ಗೊತ್ತಿರಬೇಕು ಕ್ಯಾಟಗರೀಸ್ ಇದ್ದು. Then what is poverty line according to planning commission? ಯೋಜನಾ ಆಯೋಗದ ಪ್ರಕಾರ ಪವರ್ಟಿ ಲೈನ್ ಅಂತ ಹೇಳಿದರೆ ಏನು? Here according to planning commission, the people who consume food every day consisting of less than 2400 calories in urban areas, then 2100 calories in rural areas are living below poverty line. ಇಲ್ಲಿ ಯೋಜನಾ ಆಯೋಗದ ಪ್ರಕಾರ ಹಳ್ಳಿ ಪ್ರದೇಶಗಳಲ್ಲಿ ಯಾವ ಜನರು 2400 ಕ್ಯಾಲರಿಗಿಂತ ಕಡಿಮೆ ಆಹಾರವನ್ನು ಮತ್ತು ನಗರ ಪ್ರದೇಶದಲ್ಲಿ 2100 ಕ್ಯಾಲರಿಗಿಂತ ಕಡಿಮೆ ಆಹಾರವನ್ನು ತಗೊಳ್ತಾರಾ ಅಂಥವರು ಬಿಲೋ ಪವರ್ಟಿ ಲೈನ್ ಅಥವಾ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತ ಐಡೆಂಟಿಫೈ ಮಾಡುವಂಥದ್ದು. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಕಾನ್ಸೆಪ್ಟ್ ದ್ಯಾಟ್ ವಿ ಲರ್ನ್ಡ್ ಇನ್ ದ ಪ್ರೀವಿಯಸ್ ಕ್ಲಾಸಸ್. ಸೊ ಟುಡೇ ವಿ ಹ್ಯಾವ್ ದ ಕಾಸಸ್ ಆಫ್ ಪವರ್ಟಿ. ಇವತ್ತು ನೋಡಲಿಕ್ಕಿರುವಂಥದ್ದು ಬಡತನಕ್ಕೆ ಕಾರಣಗಳು ಯಾವುದು, ಕಾಸಸ್ ಆಫ್ ಪವರ್ಟಿ. ಸೊ ವಿ ಆಲ್ ನ್ಯೂ ದ್ಯಾಟ್ ಪವರ್ಟಿ ಈಸ್ ಒನ್ ಆಫ್ ದಿ ಮೇಜರ್ ಆರ್ ಸೀರಿಯಸ್ ಪ್ರಾಬ್ಲಮ್ ಇನ್ ಇಂಡಿಯಾ. ದೆರ್ ಆರ್ ಸರ್ಟೇನ್ ರೀಸನ್ಸ್ ಆರ್ ಕಾಸಸ್ ಫಾರ್ ಪವರ್ಟಿ ಇನ್ ಇಂಡಿಯಾ. ಗೊತ್ತಿರುವ ಹಾಗೆ ಬಡತನ ಅಂತ ಹೇಳುವಂಥದ್ದು ಭಾರತದಲ್ಲಿರುವಂಥ ಒಂದು ಸೀರಿಯಸ್ ಪ್ರಾಬ್ಲಮ್ ಅಥವಾ ಮೇಜರ್ ಪ್ರಾಬ್ಲಮ್ ಅಂತ ಹೇಳಬಹುದು. ಸೊ ಆ ಬಡತನಕ್ಕೆ ಕೆಲವೊಂದು ರೀಸನ್ಸ್ ಅಥವಾ ಕಾರಣಗಳು ಇರುವಂಥದ್ದು. ಹಿಯರ್ ಈಸ್ ಸಮ್ ಕಾಸಸ್ ಆರ್ ರೀಸನ್ಸ್ ಫಾರ್ ಪವರ್ಟಿ. ಲೆಟ್ ಸಿ ಒನ್ ಬೈ ಒನ್ ವಾಟ್ ಆರ್ ದಿ ಕಾಸಸ್ ಆಫ್ ಪವರ್ಟಿ. ಸೊ ಒಂದೊಂದು ಕಾಸ್ ಅಥವಾ ಕಾರಣಗಳನ್ನು ನೋಡ್ತಾ ಹೋಗುವ. ಕಾಸಸ್ ಆಫ್ ಪವರ್ಟಿ. So first point, exploitation under British rule. So first cause, exploitation under British rule. ಬ್ರಿಟಿಷರ ಆಳ್ವಿಕೆಯ ಟೈಮಲ್ಲಿ ಆದಂತಹ ಶೋಷಣೆ, ಬ್ರಿಟಿಷರ ಆಳ್ವಿಕೆಯಲ್ಲಾದ ಶೋಷಣೆ, exploitation under British rule. So the British rule exploited our country, or Britishers exploited our country during their rule. Here the British rule impoverished millions of people in India.
and also this British rule, or they destroyed our cottage and small scale industries to encourage their modern industries back to England. Then our huge natural resources were plundered by them. Therefore, even today India is not able to compensate and overcome the damages done by the British rule. So one is exploitation under British rule, ಬ್ರಿಟಿಷರ ಆಳ್ವಿಕೆಯಲ್ಲಿ ಆದಂಥ ಶೋಷಣೆ. ಹಿಯರ್ ಬ್ರಿಟಿಷರ್ಸ್ ಎಕ್ಸ್ಪ್ಲಾಯ್ಟೆಡ್ ಅವರ್ ಕಂಟ್ರಿ ಡ್ಯೂರಿಂಗ್ ದೇಯರ್ ರೂಲ್. ಬ್ರಿಟಿಷರ ಆಳ್ವಿಕೆಯ ಟೈಮಲ್ಲಿ ನಮ್ಮ ದೇಶದ ಮೇಲೆ ತುಂಬ ಶೋಷಣೆಯನ್ನು ಮಾಡಿದಂಥದ್ದು. ಸೊ ದ ಬ್ರಿಟಿಷ್ ರೂಲ್ ಇಂಪವರಿಸ್ಡ್ ಮಿಲಿಯನ್ಸ್ ಆಫ್ ಪೀಪಲ್ ಇನ್ ಇಂಡಿಯಾ. ಈ ಬ್ರಿಟಿಷ್ ರೂಲ್ ಅಥವಾ ಬ್ರಿಟಿಷರ ಆಳ್ವಿಕೆಯ ಕಾರಣದಿಂದಾಗಿ ಮಿಲಿಯನ್ ಗಟ್ಟಲೆ ಜನರನ್ನು ನಿರ್ಗತಿಕರನ್ನಾಗಿ ಮಾಡಿತು ಈ ಬ್ರಿಟಿಷ್ ರೂಲ್. ದೇ ಡೆಸ್ಟ್ರಾಯ್ಡ್ ಅವರ್ ಕಾಟೇಜ್ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಟು ಎನ್ಕರೇಜ್ ದೇಯರ್ ಮಾಡರ್ನ್ ಇಂಡಸ್ಟ್ರೀಸ್. ಬ್ರಿಟಿಷರು ಇಂಗ್ಲೆಂಡಲ್ಲಿರುವ ಅವರ ಮಾಡರ್ನ್ ಇಂಡಸ್ಟ್ರಿಗಳನ್ನು ಎನ್ಕರೇಜ್ ಅಥವಾ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ನಮ್ಮ ದೇಶದಲ್ಲಿದ್ದಂಥ ಕಾಟೇಜ್ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು, ಗುಡಿ ಕೈಗಾರಿಕೆಗಳಿರ್ಬೋದು, ಸಣ್ಣ ಕೈಗಾರಿಕೆಗಳನ್ನು ಸಂಪೂರ್ಣವಾಗಿ ನಾಶಗೊಳಿಸಿದ್ರು. ಅವರ್ ಹ್ಯೂಜ್ ನ್ಯಾಚುರಲ್ ರಿಸೋರ್ಸಸ್ ವ್ಯಾರ್ ಪ್ಲಂಡರ್ಡ್ ಬೈ ದೆಮ್. ನಮ್ಮ ದೇಶದಲ್ಲಿ ಇದ್ದಂತಹ ನೈಸರ್ಗಿಕ ಸಂಪನ್ಮೂಲಗಳೇನಿತ್ತು ಅದರ ಮೇಲೆ ಕೂಡ ಆಕ್ರಮಣವನ್ನು ಮಾಡಿದ್ರು. ಸೊ ದೇರ್ ಫೋರ್ ಇವನ್ ಟುಡೇ ಇಂಡಿಯಾ ಈಸ್ ನಾಟ್ ಏಬಲ್ ಟು ಓವರ್ಕಮ್ ಆ್ಯಂಡ್ ಕಾಂಪನ್ಸೇಟ್ ದಿ ಡ್ಯಾಮೇಜಸ್ ಡನ್ ಬೈ ದಿ ಬ್ರಿಟಿಷ್ ರೂಲ್. ಹಾಗಾಗಿ ಇವತ್ತಿಗೂ ಕೂಡ ಬ್ರಿಟಿಷರು ಅವರ ಆಳ್ವಿಕೆಯ ಕಾಲದಲ್ಲಿ ನಮ್ಮ ದೇಶದ ಮೇಲೆ ಮಾಡಿದಂಥ ಡ್ಯಾಮೇಜಸ್ ಇರ್ಬೋದು, ಇದರಿಂದ ಹೊರಗೆ ಬರಲಿಕ್ಕೆ ಇವತ್ತಿಗೂ ಕೂಡ ಇಂಡಿಯಾಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು. ಸೊ ಇಟ್ ಈಸ್ ಒನ್ ಆಫ್ ದ ರೀಸನ್ ಬಿಹೈಂಡ್ ದ ಪವರ್ಟಿ ಇನ್ ಇಂಡಿಯಾ. ಸೊ ಇದು ಒಂದು ರೀಸನ್ ಅಂತ ಹೇಳಬಹುದು ಭಾರತದಲ್ಲಿ ಬಡತನ ಇರಲಿಕ್ಕೆ. ಎಕ್ಸ್ಪ್ಲಾಯಿಟೇಷನ್ ಅಂಡರ್ ಬ್ರಿಟಿಷ್ ರೂಲ್, ಬ್ರಿಟಿಷರ ಆಳ್ವಿಕೆಯ ಟೈಮಲ್ಲಿ ಅವರು ಮಾಡಿದಂಥ ಶೋಷಣೆ ಇವತ್ತಿಗೂ ಕೂಡ ಅದರಿಂದ ಹೊರಗೆ ಬರಲಿಕ್ಕೆ ಆಗದೇ ಇರುವಂಥದ್ದು ಒಂದು ರೀಸನ್ ಅಂತ ಹೇಳಬಹುದು ಬಡತನಕ್ಕೆ. So here is one point, that is the British rule impoverished millions of people in India. So it is asked for 1 mark, that is fill in the blanks. Dash impoverished millions of people in India. 1 ಮಾರ್ಕಿಗೆಲ್ಲ ಕೇಳ್ತಾರೆ ಯಾವುದು ಮಿಲಿಯನ್ಸ್ ಆಫ್ ಪೀಪಲನ್ನು ನಿರ್ಗತಿಕರನ್ನಾಗಿ ಮಾಡಿದ್ದು ಹೇಳಿ. ಸೊ ಇಟ್ ಈಸ್ ದ ಬ್ರಿಟಿಷ್ ರೂಲ್ ಇಂಪವರಿಸ್ಡ್ ಮಿಲಿಯನ್ಸ್ ಆಫ್ ಪೀಪಲ್ ಇನ್ ಇಂಡಿಯಾ. ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವೆಶ್ಚನ್ ಆಸ್ಕ್ಡ್ ಫಾರ್ 1 ಮಾರ್ಕ್. ಡ್ಯಾಶ್ ಇಂಪವರಿಸ್ಡ್ ಮಿಲಿಯನ್ಸ್ ಆಫ್ ಪುವರ್ ಇನ್ ಪೀಪಲ್ ಇನ್ ಇಂಡಿಯಾ. ದಟ್ ಈಸ್ ಅ ಬ್ರಿಟಿಷ್ ರೂಲ್. ಸೊ ನೆಕ್ಸ್ಟ್ ಪಾಯಿಂಟ್, ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್, ತೀವ್ರಗತಿಯ ಜನಸಂಖ್ಯಾ ಬೆಳವಣಿಗೆ. ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್. So increasing rate of population in India, another reason for poverty. So we knew that India is the second largest populated country next to China. This rapid growth of population is responsible for low per capita income and consumption. So ಇನ್ನೊಂದು ರೀಸನ್ ಬಡತನಕ್ಕೆ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥ ಜನಸಂಖ್ಯೆ, ಇದು ಇನ್ನೊಂದು ರೀಸನ್ ಭಾರತದಲ್ಲಿ ಬಡತನ ಇರಲಿಕ್ಕೆ. ಸೊ ನಮಗೆ ಗೊತ್ತಿರುವ ಹಾಗೆ ಇಂಡಿಯಾ ಚೈನಾದ ನಂತರದ ಸೆಕೆಂಡ್ ಪ್ಲೇಸ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಅನ್ನು ಹೊಂದಿರುವಂಥದ್ದು. ಅಂದರೆ ಇಂಡಿಯಾ ಸೆಕೆಂಡ್ ಪ್ಲೇಸಲ್ಲಿದೆ ಹೆಚ್ಚು ಪಾಪ್ಯುಲೇಷನನ್ನು ಹೊಂದಿರುವಂಥದ್ದಕ್ಕೆ. ದಿಸ್ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಲೋ ಪರ್ ಕ್ಯಾಪಿಟಾ ಇನ್ಕಮ್ ಆ್ಯಂಡ್ ಕನ್ಸಂಪ್ಷನ್. So we knew that day by day the rate of population increases, and these increased population not able to get job or employment opportunities, so that their per capita income reduces. So when there is low per capita income, consumption level also decreases or reduces. ಗೊತ್ತಿರುವ ಹಾಗೆ ದಿನದಿಂದ ದಿನಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಗುವಂಥದ್ದು, ಆ ಹೆಚ್ಚಾಗ್ತಾ ಹೋಗುವ ಜನಸಂಖ್ಯೆಗೆ ಅಥವಾ ಜನರಿಗೆ ಬೇಕಾದಷ್ಟು ಉದ್ಯೋಗಾವಕಾಶಗಳನ್ನು ಕೊಡಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಸೊ ಅಲ್ಲಿ ಜನರಿಗೆ ಹೆಚ್ಚು ಉದ್ಯೋಗಾವಕಾಶ ಸಿಗಲಿಲ್ಲ ಕೇಳಿದರೆ ಪರ್ ಕ್ಯಾಪಿಟಾ ಇನ್ಕಮ್ ಕಡಿಮೆ ಆಗುವಂಥದ್ದು. ಸೊ ವಾಟ್ ಈಸ್ ಪರ್ ಕ್ಯಾಪಿಟಾ ಇನ್ಕಮ್? ತಲಾ ಆದಾಯ ಅಥವಾ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಹೇಳಿದರೆ ಏನು? ಪರ್ ಕ್ಯಾಪಿಟಾ ಇನ್ಕಮ್ ಆವರೇಜ್ ಇನ್ಕಮ್ ಆಫ್ ಆನ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯಕ್ಕೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಹೇಳುವಂಥದ್ದು. ಆವರೇಜ್ ಇನ್ಕಮ್ ಆಫ್ ಎ ಪರ್ಸನ್,
ಒಬ್ಬ ವ್ಯಕ್ತಿಯ ಇನ್ಕಮ್, ಸರಾಸರಿ ಇನ್ಕಮ್, ಪರ್ ಕ್ಯಾಪಿಟಾ ಇನ್ಕಮ್. ಇಲ್ಲಿ ಜನರಿಗೆ ಬೇಕಾದಷ್ಟು ಉದ್ಯೋಗಾವಕಾಶಗಳು ಸಿಗದೇ ಇದ್ದರೆ ಜನರ ಪರ್ ಕ್ಯಾಪಿಟಾ ಇನ್ಕಮ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಅರ್ನ್ ಮಾಡುವಂಥದ್ದು ಅಥವಾ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ ಕಡಿಮೆ ಆಗುವಂಥದ್ದು. ವೆನ್ ದರ್ ಈಸ್ ಲೋ ಲೆವೆಲ್ ಆಫ್ ಪರ್ ಕ್ಯಾಪಿಟಾ ಇನ್ಕಮ್ ದೇಯರ್ ಕನ್ಸಂಪ್ಷನ್ ಲೆವೆಲ್ ಡಿಕ್ರೀಸಸ್. ಯಾವಾಗ ಜನರ ಆದಾಯ ಕಮ್ಮಿ ಆಗ್ತಾ ಹೋಗ್ತದ ಆಗ ಅವರು ಕನ್ಸಂಪ್ಷನ್ ವಸ್ತುಗಳನ್ನು ಪರ್ಚೇಸ್ ಮಾಡುವಂಥದ್ದು ಕೂಡ ಕಡಿಮೆ ಆಗುವಂಥದ್ದು. ಸೊ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಈಸ್ ಅನದರ್ ರೀಸನ್ ಫಾರ್ ಪಾವರ್ಟಿ. ಸೊ ಹಿಯರ್ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ ರೆಸ್ಪಾನ್ಸಿಬಲ್ ಫಾರ್ ಲೋ ಪರ್ ಕ್ಯಾಪಿಟಾ ಇನ್ಕಮ್ ಆ್ಯಂಡ್ ಕನ್ಸಂಪ್ಷನ್. ಇಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥ ಜನಸಂಖ್ಯೆಯ ಕಾರಣದಿಂದ, ಎಲ್ಲ ಜನರಿಗೆ ಸರಿಯಾದ ಉದ್ಯೋಗಾವಕಾಶ ಸಿಗದೇ ಇರುವ ಕಾರಣದಿಂದ ಅವರ ಪರ್ ಕ್ಯಾಪಿಟಾ ಇನ್ಕಮ್, ತಲಾ ಆದಾಯ ಕಮ್ಮಿ ಇರುತ್ತದೆ. ಜನರಿಗೆ ಇನ್ಕಮ್ ಸಿಗುವಂಥದ್ದು ಕಮ್ಮಿ ಆದರೆ ಅವರು ಕನ್ಸಂಪ್ಷನ್ನ ಮೇಲೆ ಅಥವಾ ವಸ್ತುಗಳನ್ನು ಪರ್ಚೇಸ್ ಮಾಡುವಂಥದ್ದು ಇರ್ಬೋದು, ಅದರ ಮೇಲೆ ಹಣವನ್ನು ಸ್ಪೆಂಡ್ ಮಾಡುವಂಥದ್ದು ಕಡಿಮೆ ಆಗುವಂಥದ್ದು. ಸೊ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್ನ, ತೀವ್ರಗತಿಯ ಜನಸಂಖ್ಯಾ ಬೆಳವಣಿಗೆ ಅನದರ್ ರೀಸನ್ ಫಾರ್ ಪಾವರ್ಟಿ, ಇನ್ನೊಂದು ರೀಸನ್ ಬಡತನ ಅಥವಾ ಪಾವರ್ಟಿಗೆ. ನೆಕ್ಸ್ಟ್ ರೀಸನ್ ಇಕನಾಮಿಕ್ ಇನ್ಈಕ್ವಾಲಿಟಿ, ಆರ್ಥಿಕ ಅಸಮಾನತೆ ಅಂತ ಹೇಳುವಂಥದ್ದು. ಇಕನಾಮಿಕ್ ಇನ್ಈಕ್ವಾಲಿಟಿ. Here inequalities in the distribution of income and wealth is another reason for poverty in India. In India, the income and wealth are concentrated only in the hands of a few people. So the large portion of remaining large portion of people forced to under poverty only. ಸೊ ಇಲ್ಲಿ ಇನ್ಕಮ್ ಆ್ಯಂಡ್ ವೆಲ್ತ್, ಆದಾಯ ಮತ್ತು ಸಂಪತ್ತು ಸರಿಯಾಗಿ ಹಂಚಿಕೆ ಆಗದೇ ಇರುವಂಥದ್ದು ಎಲ್ಲ ಜನರ ನಡುವೆ, ಇದು ಬಡತನಕ್ಕೆ ಇನ್ನೊಂದು ರೀಸನ್ ಅಂತ ಹೇಳಬಹುದು. ಸೊ ಇನ್ ಇಂಡಿಯಾ ಇನ್ಕಮ್ ಆ್ಯಂಡ್ ವೆಲ್ತ್ ಆರ್ ಕಾನ್ಸಂಟ್ರೇಟೆಡ್ ಓನ್ಲಿ ಇನ್ ದ ಹ್ಯಾಂಡ್ಸ್ ಆಫ್ ಫ್ಯೂ ಪೀಪಲ್, ಸೊ ದ್ಯಾಟ್ ದ ರಿಮೈನಿಂಗ್ ಪೋರ್ಷನ್ ಆಫ್ ದ ಪೀಪಲ್ ಆರ್ ರಿಮೈನ್ಡ್ ಪುವರ್ ಇನ್ ಇಂಡಿಯಾ. ಸೊ ಹಾಗಾಗಿ ಇಲ್ಲಿ ಭಾರತದಲ್ಲಿ ಇನ್ಕಮ್, ಆದಾಯ ಇರಬಹುದು ಅಥವಾ ವೆಲ್ತ್, ಪ್ರಾಪರ್ಟಿ ಇರಬಹುದು, ಕೆಲವು ಜನರ ಕೈಯಲ್ಲಿ ಇರುವ ಕಾರಣದಿಂದ, ಅಂದರೆ ವೆಲ್ತ್ ಮತ್ತು ಪ್ರಾಪರ್ಟಿ ಅಂತ ಹೇಳುವಂಥದ್ದು ಕೆಲವು ಜನರ ಕೈಯಲ್ಲಿ ಮಾತ್ರ ಹೆಚ್ಚಾಗಿರುವ ಕಾರಣದಿಂದ ಉಳಿದ ಪೋರ್ಷನ್ ಆಫ್ ಪೀಪಲ್ ಯಾರಿರ್ತಾರೆ ಅವರು ಬಡವರಾಗಿಯೇ ಉಳಿತಾರೆ ಅಂತ ಹೇಳುವಂಥದ್ದು. ಅಂದರೆ ಆದಾಯ ಮತ್ತು ಸಂಪತ್ತು ಅದು ಎಲ್ಲ ಜನರ ನಡುವೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಅಥವಾ ಹಂಚಿಕೆ ಆಗದೇ ಇರುವಂಥದ್ದು ಪವರ್ಟಿಗೆ ಒಂದು ರೀಸನ್ ಅಂತ ಹೇಳಬಹುದು. ಅಂದರೆ ತುಂಬ ರಿಚ್ ಆಗಿರುವ ಹತ್ರನೇ ಜಾಸ್ತಿ ವೆಲ್ತ್ ಮತ್ತು ಪ್ರಾಪರ್ಟಿಗಳು ಇರುವಂಥದ್ದು. ಸೊ ಉಳಿದ ಜನರು ಪುವರ್ ಪೀಪಲ್ ಆಗಿಯೇ ಉಳಿದಿರುವಂಥದ್ದು. ಸೊ ಇಕನಾಮಿಕ್ ಇನ್ಈಕ್ವಾಲಿಟಿ, ಇನ್ಈಕ್ವಾಲಿಟೀಸ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್ ಈಸ್ ಅ ರೀಸನ್ ಫಾರ್ ಪವರ್ಟಿ. In India, the income and wealth is concentrated only in the hands of a few people, so that large portion of the people remained poor only. ಇಲ್ಲಿ ವೆಲ್ತ್ ಮತ್ತು ಪ್ರಾಪರ್ಟಿ ಕೆಲವು ಜನರ ಕೈಯಲ್ಲಿ ಮಾತ್ರ ಇರುವ ಕಾರಣದಿಂದ ಉಳಿದ ಪೋರ್ಷನ್ ಆಫ್ ಪೀಪಲ್ ಯಾರಿದ್ದಾರೆ ಅವರು ಬಡವರಾಗಿಯೇ ಉಳಿತಾರೆ ಅಂತ ಹೇಳುವಂಥದ್ದು. ಸೊ ಇಕನಾಮಿಕ್ ಇನ್ಈಕ್ವಾಲಿಟಿ, ಆರ್ಥಿಕ ಅಸಮಾನತೆ ಅಂತ ಹೇಳುವಂಥದ್ದು ಬಡತನಕ್ಕೆ ಇನ್ನೊಂದು ರೀಸನ್ ಅಂತ ಹೇಳಬಹುದು. ನೆಕ್ಸ್ಟ್ ಒನ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್. Like poverty, unemployment is another serious problem in India. The rate of unemployment among poor people is very high. So here, because of unemployment, the poor people are not able to earn sufficient income to meet the basic needs of their family members. ನೆಕ್ಸ್ಟ್ ರೀಸನ್ ಅಥವಾ ಕಾಸಸ್ ಪವರ್ಟಿಗೆ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. ಲೈಕ್ ಪವರ್ಟಿ, ಅನ್ಎಂಪ್ಲಾಯ್ಮೆಂಟ್ ಈಸ್ ಅನದರ್ ಸೀರಿಯಸ್ ಪ್ರಾಬ್ಲಮ್ ಇನ್ ಇಂಡಿಯಾ. ಪವರ್ಟಿ ಹೇಗೆ ಭಾರತದಲ್ಲಿ ಒಂದು ಮೇಜರ್ ಸಮಸ್ಯೆ ಆಗಿರುತ್ತದ, ನಿರುದ್ಯೋಗ ಅಂತ ಹೇಳುವಂಥದ್ದು ಇನ್ನೊಂದು ಮೇಜರ್ ಪ್ರಾಬ್ಲಮ್ ಇಂಡಿಯಾದ್ದು. ದ ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಮಾಂಗ್ ಪುವರ್ ಪೀಪಲ್ ಈಸ್ ವೆರಿ ಹೈ. ಅದರಲ್ಲಿಯೂ ಬಡ ಜನರು ಯಾರಿರ್ತಾರೆ ಅವರಲ್ಲಿಯೇ ಹೆಚ್ಚಾಗಿ ಈ ನಿರುದ್ಯೋಗದ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳುವಂಥದ್ದು. ಡ್ಯೂ ಟು ದಿ ಲ್ಯಾಕ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ದ ಪೀಪಲ್ ಆರ್ ನಾಟ್ ಏಬಲ್ ಟು ಅರ್ನ್ ಸಫಿಷಿಯಂಟ್ ಇನ್ಕಮ್
ಟು ಮೀಟ್ ದಿ ಬೇಸಿಕ್ ನೀಡ್ಸ್ ಆಫ್ ದೇಯರ್ ಫ್ಯಾಮಿಲಿ ಮೆಂಬರ್ಸ್. ಬಡ ಜನರಲ್ಲಿ ನಿರುದ್ಯೋಗದ ಸಮಸ್ಯೆ ಜಾಸ್ತಿ ಇರುವ ಕಾರಣದಿಂದಾಗಿ ಸರಿಯಾದ ಉದ್ಯೋಗಾವಕಾಶಗಳು ಸಿಗದೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವರ ಕುಟುಂಬದ ಸದಸ್ಯರು ಯಾರಿರುತ್ತಾರೆ ಅವರ ಬೇಸಿಕ್ ನೀಡ್ಸ್ ಅಂದರೆ ಅವರಿಗೆ ಬೇಕಾದ ಕೆಲವು ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಬೇಕಾದಷ್ಟು ಇನ್ಕಮನ್ನು ಅರ್ನ್ ಮಾಡಲಿಕ್ಕೆ ಬಡ ಜನರಿಗೆ ಸಾಧ್ಯ ಆಗದೇ ಇರುವಂಥದ್ದು ಇನ್ನೊಂದು ರೀಸನ್ ಪವರ್ಟಿಗೆ ಅಂತ ಹೇಳಬಹುದು. ಅಂದರೆ ಸರಿಯಾದ ಜಾಬ್ ಇಲ್ಲದೆ ಇರುವ ಕಾರಣದಿಂದ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರಿರ್ತಾರೆ ಅವರ ಬೇಸಿಕ್ ನೀಡನ್ನು ಫುಲ್ಫಿಲ್ ಮಾಡಲಿಕ್ಕೆ ಬೇಕಾದಷ್ಟು ಇನ್ಕಮನ್ನು ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ಇನ್ನೊಂದು ರೀಸನ್ ಪವರ್ಟಿಗೆ ಅಂತ ಹೇಳಬಹುದು. ಸೊ ಲೈಕ್ ಪವರ್ಟಿ, ಅನ್ಎಂಪ್ಲಾಯ್ಮೆಂಟ್ ಈಸ್ ಅನದರ್ ಸೀರಿಯಸ್ ಪ್ರಾಬ್ಲಮ್ ಇನ್ ಇಂಡಿಯಾ. ದ ಡಿಗ್ರಿ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಮಾಂಗ್ ಪುವರ್ ಪೀಪಲ್ ಈಸ್ ವೆರಿ ಹೈ. The poor people, due to the lack of job opportunities, the poor people are not able to earn sufficient income to meet the basic needs of their family members. ಬಡತನದ ಹಾಗೆ ನಿರುದ್ಯೋಗ ಅಂತ ಹೇಳುವಂಥದ್ದು ಒಂದು ಮೇಜರ್ ಸಮಸ್ಯೆ ಭಾರತದ್ದು. ಅದರಲ್ಲೂ ಹೆಚ್ಚಾಗಿ ಬಡ ಜನರಲ್ಲಿಯೇ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಕಾಣಿಸಿಕೊಳ್ಳುವಂಥದ್ದು. ಈ ನಿರುದ್ಯೋಗದ ಸಮಸ್ಯೆಯಿಂದಾಗಿ ಬಡ ಜನರು ಅವರ ಫ್ಯಾಮಿಲಿ ಮೆಂಬರ್ಗಳ ನೀಡನ್ನು ಫುಲ್ಫಿಲ್ ಮಾಡಲಿಕ್ಕೆ ಬೇಕಾದಷ್ಟು ಇನ್ಕಮನ್ನು ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ಪವರ್ಟಿಗೆ ಇನ್ನೊಂದು ರೀಸನ್ ಅಂತ ಹೇಳಬಹುದು. ಸೊ ಅನ್ಎಂಪ್ಲಾಯ್ಮೆಂಟ್. ನೆಕ್ಸ್ಟ್ ಒನ್ ಇನ್ಫ್ಲೇಷನರಿ ಪ್ರೆಷರ್. ಇನ್ಫ್ಲೇಷನರಿ ಪ್ರೆಷರ್ ಮೀನ್ಸ್ ಹಣದುಬ್ಬರ ಅಂತ ಹೇಳುವಂಥದ್ದು. ಇನ್ಫ್ಲೇಷನ್ ಹಣದುಬ್ಬರ ಅಂತ ಹೇಳುತ್ತೇವೆ. ಸೊ ವಾಟ್ ಈಸ್ ಇನ್ಫ್ಲೇಷನ್? ಇನ್ಫ್ಲೇಷನ್ ಅಂತ ಹೇಳಿದರೆ ಏನು? ಹಣದುಬ್ಬರ ಅಂತ ಹೇಳಿದರೆ ಹಿಯರ್ ಇನ್ಫ್ಲೇಷನ್ ರೆಫರ್ಸ್ ಟು ಇನ್ಕ್ರೀಸ್ ಇನ್ ದಿ ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇನ್ಫ್ಲೇಷನ್ ಮೀನ್ಸ್ ಇನ್ಕ್ರೀಸ್ ಇನ್ ದಿ ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಲ್ಲಿ ಸರಕು ಮತ್ತು ಸೇವೆಗಳು ಅಥವಾ ವಸ್ತುಗಳ ಪ್ರೈಸ್ ಬೆಲೆಗಳಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಳ ಆಗುವಂಥದ್ದು ಇದಕ್ಕೆ ಇನ್ಫ್ಲೇಷನ್ ಅಂತ ಹೇಳುವಂಥದ್ದು. ಸೊ ಇನ್ಫ್ಲೇಷನ್ ಮೀನ್ಸ್ ಇನ್ಕ್ರೀಸ್ ಇನ್ ದಿ ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ವಸ್ತುಗಳ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಳ ಆಗುವಂಥದ್ದು. Another reason that is inflationary pressure. Inflationary rise in the prices of food grains and some other essential commodities also responsible for the problem of poverty in India. We knew that day by day the prices of items, essential items as well as food grains are increased. ಗೊತ್ತಿರುವಂಥದ್ದು ಡೇ ಬೈ ಡೇ ದಿನನಿತ್ಯ ನಾವು ಉಪಯೋಗಿಸುವ ವಸ್ತುಗಳಿರ್ಬೋದು ಅಥವಾ ಫುಡ್ ಗ್ರೈನ್ಸ್ ಆಹಾರ ಧಾನ್ಯಗಳಿರ್ಬೋದು ಇದರ ಪ್ರೈಸ್ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಹೋಗುವಂಥದ್ದು. ಸೊ ಇನ್ಫ್ಲೇಷನರಿ ರೈಸ್ ಇನ್ ದಿ ಪ್ರೈಸಸ್ ಆಫ್ ಫುಡ್ ಗ್ರೈನ್ಸ್ ಆ್ಯಂಡ್ ಎಸೆನ್ಷಿಯಲ್ ಕಮೋಡಿಟೀಸ್ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರಾಬ್ಲಮ್ ಆಫ್ ಪವರ್ಟಿ. ದಿನದಿಂದ ದಿನಕ್ಕೆ ಇಲ್ಲಿ ನಾವು ಯೂಸ್ ಮಾಡುವಂಥ ಫುಡ್ ಗ್ರೈನ್ಸ್ ಆಹಾರ ಧಾನ್ಯಗಳ ಪ್ರೈಸ್ ಇರ್ಬೋದು, ಜೊತೆಗೆ ಎಸೆನ್ಷಿಯಲ್ ಐಟಮ್ಸ್ ಅಂದರೆ ದಿನನಿತ್ಯ ನಾವು ಏನು ಇಂಪಾರ್ಟೆಂಟ್ ವಸ್ತುಗಳನ್ನು ಯೂಸ್ ಮಾಡುತ್ತೇವ ಅದರ ಪ್ರೈಸಸ್ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಹೋಗುವಂಥದ್ದು ಇದು ಕೂಡ ಬಡತನಕ್ಕೆ ಒಂದು ರೀಸನ್ ಅಂತ ಹೇಳುವಂಥದ್ದು. ಆಲ್ರೆಡಿ ವಿ ಸಾ ಹಿಯರ್ ಡ್ಯೂ ಟು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ದ ಪುವರ್ ಆರ್ ಸಫರಿಂಗ್. ಸೊ ದ ಸೇಮ್ ಟೈಮ್ ಇಫ್ ದ ಪ್ರೈಸಸ್ ಆಫ್ ಎಸೆನ್ಷಿಯಲ್ ಕಮೋಡಿಟೀಸ್ ಆಲ್ಸೋ ಇನ್ಕ್ರೀಸ್ಡ್ then they are not able to meet their basic facilities. ಆಲ್ರೆಡಿ ನೋಡಿದ್ದು ನಿರುದ್ಯೋಗದ ಸಮಸ್ಯೆ ಕಾರಣದಿಂದಲೇ ಇನ್ಕಮ್ ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪುವರ್ ಪೀಪಲ್ಗೆ. ಜೊತೆಗೆ ಡೇ ಬೈ ಡೇ ಅವರು ಯೂಸ್ ಮಾಡುವ ವಸ್ತುಗಳ ಪ್ರೈಸು ಕೂಡ ಇನ್ಕ್ರೀಸ್ ಆದರೆ ಅವರಲ್ಲಿ ಅವರ ಬೇಸಿಕ್ ನೀಡನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಇನ್ಫ್ಲೇಷನರಿ ರೈಸ್ ಇನ್ ದಿ ಪ್ರೈಸಸ್ ಆಫ್ ಕೊಮೋಡಿಟೀಸ್ ಅನದರ್ ರೀಸನ್ ಫಾರ್ ಪಾವರ್ಟಿ. ಸೊ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥ ವಸ್ತುಗಳ ಪ್ರೈಸ್ ಇದು ಕೂಡ ಬಡತನ ಇರಲಿಕ್ಕೆ ಒಂದು ರೀಸನ್ ಅಂತ ಹೇಳುವಂಥದ್ದು. ಸೊ ಇನ್ಫ್ಲೇಷನರಿ ಪ್ರೆಷರ್. ನೆಕ್ಸ್ಟ್ ಒನ್ ಸೋಷಿಯಲ್ ಫ್ಯಾಕ್ಟರ್ಸ್. ಸಾಮಾಜಿಕ ಅಂಶಗಳು ಸೋಷಿಯಲ್ ಫ್ಯಾಕ್ಟರ್ಸ್. Apart from the above problems, here are some of the social factors like illiteracy, ignorance, backwardness and tradition bound nature of the people also responsible for poverty in India. ಈ ಮೇಲಿನ ಎಲ್ಲ ಪ್ರಾಬ್ಲಮ್ಗಳನ್ನು ಹೊರತುಪಡಿಸಿ ಕೆಲವೊಂದು ಸಾಮಾಜಿಕ ಅಂಶಗಳು ಸೋಷಿಯಲ್ ಫ್ಯಾಕ್ಟರ್ಸ್ ಯಾವುದು ಕೇಳಿದರೆ ಇಲ್ಲಿಟರಸಿ ಅನಕ್ಷರತೆ, ಲ್ಯಾಕ್ ಆಫ್ ಎಜುಕೇಷನ್ ಇಲ್ಲಿಟರಸಿ, ignorance ಅಜ್ಞಾನ ಡ್ಯೂ ಟು ದಿಸ್ ಇಲ್ಲಿಟರಸಿ,
ಈ ಅನಕ್ಷರತೆಯ ಕಾರಣದಿಂದಾಗಿ ಕೆಲವೊಂದು ವಿಷಯಗಳ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರುವಂಥದ್ದು, ಇಗ್ನರೆನ್ಸ್. ದೆನ್ ಬ್ಯಾಕ್ವರ್ಡ್ನೆಸ್, ತುಂಬ ಹಿಂದುಳಿದಿರುವಂಥದ್ದು, ಡ್ಯೂ ಟು ದೇರ್ ಇಕನಾಮಿಕ್ ಕಂಡೀಷನ್ ಆರ್ ಲ್ಯಾಕ್ ಆಫ್ ಎಜುಕೇಷನ್, ತುಂಬ ಬ್ಯಾಕ್ವರ್ಡ್ ಅಥವಾ ಹಿಂದುಳಿದಿರುವಂಥದ್ದು. ನೆಕ್ಸ್ಟ್ ಟ್ರೆಡಿಷನ್ ಬೌಂಡ್ ನೇಚರ್, ಅಂದರೆ ಸಂಪ್ರದಾಯದ ಚೌಕಟ್ಟಿನಲ್ಲೇ ಇರುವಂಥದ್ದು, ಕೆಲವು ವಿಷಯದಲ್ಲಿ ಇನ್ನೂ ಮಾಡರ್ನೈಸ್ ಆಗದೇ ಇರುವಂಥದ್ದು, ಟ್ರೆಡಿಷನ್ ಬೌಂಡ್ ನೇಚರ್, ಸಂಪ್ರದಾಯದ ಚೌಕಟ್ಟು. ಈ ಕೆಲವು ರೀಸನ್ಗಳು ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಪವರ್ಟಿ ಇನ್ ಇಂಡಿಯಾ. ಇದು ಇನ್ನು ಕೆಲವು ರೀಸನ್, ಸೋಷಿಯಲ್ ಫ್ಯಾಕ್ಟರ್ಸ್, ಭಾರತದಲ್ಲಿ ಬಡತನ ಇರಲಿಕ್ಕೆ ಒಂದು ರೀಸನ್ಸು. ಅಪಾರ್ಟ್ ಫ್ರಮ್ ದೀಸ್ ಪ್ರಾಬ್ಲಮ್ಸ್, ಸಮ್ ಆಫ್ ದ ಸೋಷಿಯಲ್ ಫ್ಯಾಕ್ಟರ್ಸ್ ಲೈಕ್ ಇಲಿಟರಸಿ, ಇಗ್ನರೆನ್ಸ್, ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಟ್ರೆಡಿಷನ್ ಬೌಂಡ್ ನೇಚರ್ ಆಫ್ ದ ಪೀಪಲ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಪವರ್ಟಿ ಇನ್ ಇಂಡಿಯಾ. ಇಲ್ಲಿ ಅನಕ್ಷರತೆ ಇರಬಹುದು, ಅಜ್ಞಾನ ಇರಬಹುದು, ಹಿಂದುಳಿದಿರುವಿಕೆ ಮತ್ತು ಸಂಪ್ರದಾಯದ ಚೌಕಟ್ಟಿನಲ್ಲೇ ಇರುವಂಥದ್ದು ಕೆಲವು ಸಾಮಾಜಿಕ ಅಂಶಗಳು ಭಾರತದಲ್ಲಿ ಪವರ್ಟಿ ಎಕ್ಸಿಸ್ಟ್ ಆಗಲಿಕ್ಕೆ. ಹಿಯರ್ ಒನ್ ಕ್ವೆಶ್ಚನ್ ಆಸ್ಕ್ಡ್ ಫಾರ್ 2 marks. What are the social factors which trigger and perpetuate the poverty? ಇಲ್ಲಿ ಬಡತನ ಇರಲಿಕ್ಕೆ ಅಥವಾ ಬಡತನವನ್ನು ಪ್ರಚೋದಿಸುವ ಸಾಮಾಜಿಕ ಅಂಶಗಳು ಯಾವುದು ಅಂತ, ಯಾವುದೆಲ್ಲ ಸೋಷಿಯಲ್ ಫ್ಯಾಕ್ಟರ್ಸ್ ಪವರ್ಟಿಗೆ ರೆಸ್ಪಾನ್ಸಿಬಲ್ ಅಂತ ಹೇಳಿ ಫಾರ್ 2 marks. ದೆನ್ ಯು ಹ್ಯಾವ್ ಟು ಮೆನ್ಷನ್ ದೀಸ್ 4 points. ದೆರ್ ಆರ್ ಸಮ್ ಅದರ್ ಪ್ರಾಬ್ಲಮ್ ಆಲ್ಸೋ, ಇದನ್ನು ಹೊರತುಪಡಿಸಿ ಬೇರೆ ಕೆಲವು ಪ್ರಾಬ್ಲಮ್ಸ್ ಇರುವಂಥದ್ದು. ಬಟ್ ಹಿಯರ್ ಐ ಮೆನ್ಷನ್ ಸಮ್ 4 points, ಕೆಲವು 4 ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಿರುವಂಥದ್ದು. ಸೊ ಈ ಪಾಯಿಂಟ್ಗಳನ್ನು ನೆನಪಿಟ್ಟುಕೊಳ್ಳಿ. ಆಸ್ಕ್ಡ್ ಫಾರ್ 2 marks. ಸೊ ಇಟ್ ಈಸ್ 2 marks ಕ್ವೆಶ್ಚನ್, ಯು ಹ್ಯಾವ್ ಟು ಮೆನ್ಷನ್ 4 points. 2 marksನ ಕ್ವೆಶ್ಚನ್ ಆಗಿರುವ ಕಾರಣದಿಂದ 4 ಪಾಯಿಂಟನ್ನು ಮೆನ್ಷನ್ ಮಾಡಬೇಕು. ಸೋಷಿಯಲ್ ಫ್ಯಾಕ್ಟರ್ಸ್, ಇಲಿಟರಸಿ, ಇಗ್ನರೆನ್ಸ್, ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಟ್ರೆಡಿಷನ್ ಬೌಂಡ್ ನೇಚರ್. ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಕಾಸಸ್ of poverty in India. And also here the causes of poverty lie in the institutional and social factors that mark the life of the poor people. ಇಲ್ಲಿ ಬಡ ಜನರ ಅಂದರೆ ಪವರ್ಟಿಗೆ ಇನ್ನೂ ಕೆಲವು ರೀಸನ್ ಅಂತ ಹೇಳಿದರೆ ಅದು ಇನ್ಸ್ಟಿಟ್ಯೂಷನಲ್ ಮತ್ತು ಸೋಷಿಯಲ್ ಫ್ಯಾಕ್ಟರ್ಸ್ಗಳು ಬಡತನವನ್ನು ಹೇಳುವಂಥದ್ದು ಅಥವಾ ಬಡತನವನ್ನು ಮಾರ್ಕ್ ಮಾಡಲಿಕ್ಕೆ ಇರುವಂಥ ಕೆಲವು ಫ್ಯಾಕ್ಟರ್ಸ್ ಅಂತ ಹೇಳಬಹುದು. ಅಂದರೆ ಸಾಂಸ್ಥಿಕ, ಇನ್ಸ್ಟಿಟ್ಯೂಷನಲ್ ಮತ್ತು ಸೋಷಿಯಲ್ ಫ್ಯಾಕ್ಟರ್ಗಳು ಇಲ್ಲಿ ಬಡ ಜನರನ್ನು ಅಥವಾ ಬಡತನದ ರೀಸನ್, ಕಾರಣಗಳನ್ನು ಹೇಳಲಿಕ್ಕೆ ಇಂಪಾರ್ಟೆಂಟ್ ಆಗಿ ಬೇಕಾಗುವಂಥ ಫ್ಯಾಕ್ಟರ್ಸ್ ಅಂತ ಹೇಳಬಹುದು. ಸೊ ಹಿಯರ್ ಆಲ್ಸೋ ಇಟ್ ಈಸ್ ಆಸ್ಕ್ಡ್ ಫಾರ್ fill in the blanks for 1 mark. That is the causes of poverty lie in the institutional and dash factors that mark the life of poor people. ಬಡ ಜನರ ಜೀವನವನ್ನು ತಿಳಿಸುವಂಥ ಕೆಲವೊಂದು ಕಾರಣಗಳು ಯಾವುದು ಅಂತ. ಸೊ ಇನ್ಸ್ಟಿಟ್ಯೂಷನಲ್ ಆ್ಯಂಡ್ ಸೋಷಿಯಲ್ ಫ್ಯಾಕ್ಟರ್ಸ್ fill in the blanksಗೆ ಕೇಳುತ್ತಾರೆ. causes of poverty lie in institutional and dash factors that mark the life of the poor people. ಇಲ್ಲಿ ಬಡ ಜನರಿಗೆ ಅಥವಾ ಬಡತನಕ್ಕೆ ಕಾರಣಗಳನ್ನು ತಿಳಿಸುವಂಥದ್ದು ಯಾವುದು ಫ್ಯಾಕ್ಟರ್ಸ್ ಅಂತ, ಇನ್ಸ್ಟಿಟ್ಯೂಷನಲ್ ಆ್ಯಂಡ್ ಸೋಷಿಯಲ್ ಫ್ಯಾಕ್ಟರ್ಸ್. ಇನ್ಸ್ಟಿಟ್ಯೂಷನಲ್ ಕೊಟ್ಟಿರ್ತಾರೆ, ಯು ಹ್ಯಾವ್ ಟು ಫಿಲ್ ಸೋಷಿಯಲ್ ಫ್ಯಾಕ್ಟರ್ಸ್. ಸೋಷಿಯಲ್ ಫ್ಯಾಕ್ಟರ್ಸ್ ಅದನ್ನು ನೀವು ಫಿಲ್ ಮಾಡಿದರೆ ಆಯಿತು. ಇನ್ಸ್ಟಿಟ್ಯೂಷನಲನ್ನು ಮೆನ್ಷನ್ ಮಾಡಿರುತ್ತಾರೆ. ಸೊ ದೀಸ್ ಆರ್ ದಿ ಕಾಸಸ್ ಆಫ್ ಪವರ್ಟಿ. ಈಸಿ ಇದೆ ಕಾನ್ಸೆಪ್ಟ್. ಸೈಡ್ ಪಾಯಿಂಟ್ಗಳನ್ನು ನೋಡಿಕೊಳ್ಳಿ, ಅರ್ಥ ಮಾಡಿಕೊಂಡು ಓನ್ ಆಗಿ ಎಕ್ಸ್ಪ್ಲನೇಷನ್ ಬರೀಲಿಕ್ಕೆ ಪ್ರಿಫರ್ ಮಾಡಿ. ಸೊ ದೀಸ್ ಆರ್ ದಿ ಕಾಸಸ್. ಎಕ್ಸ್ಪ್ಲಾಯ್ಟೇಷನ್ ಅಂಡರ್ ಬ್ರಿಟಿಷ್ ರೂಲ್, ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಆದಂಥ ಶೋಷಣೆ. ಸೊ ಬ್ರಿಟಿಷರ್ಸ್ ಎಕ್ಸ್ಪ್ಲಾಯ್ಟೆಡ್ ಇಂಡಿಯಾ ಡ್ಯೂರಿಂಗ್ ದೇಯರ್ ರೂಲ್. ದೇ destroyed our cottage and small scale industries, huge natural resources plundered by them. Therefore even today India is not able to overcome and compensate the damages done by British rule. ಬ್ರಿಟಿಷರು ಅವರ ಆಳ್ವಿಕೆಯ ಟೈಮಲ್ಲಿ ಮಾಡಿದಂಥ ಶೋಷಣೆ ಅದು ನಮ್ಮ ಸ್ಮಾಲ್ ಸ್ಕೇಲ್ ಮತ್ತು ಕಾಟೇಜ್ ಇಂಡಸ್ಟ್ರಿಗಳನ್ನು ಡೆಸ್ಟ್ರಾಯ್ ಮಾಡಿದ್ದಾಗಿರ್ಬೋದು ಅಥವಾ ನಮ್ಮ ನ್ಯಾಚುರಲ್ ರಿಸೋರ್ಸಸನ್ನು ಪ್ಲಂಡರ್ ಮಾಡಿದ್ದಾಗಿರ್ಬೋದು. ಈ ಕಾರಣದಿಂದ ಇವತ್ತಿಗೂ ಕೂಡ ಭಾರತಕ್ಕೆ ಹೊರಗೆ ಬರಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ಬಡತನಕ್ಕೆ ಒಂದು ರೀಸನ್ ಅಂತ ಹೇಳಬಹುದು. ನೆಕ್ಸ್ಟ್ ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್.
ಸೊ ಇನ್ಕ್ರೀಸ್ಡ್ ಪಾಪ್ಯುಲೇಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಲೋ ಪರ್ ಕ್ಯಾಪಿಟಾ ಇನ್ಕಮ್ ಆ್ಯಂಡ್ ಕನ್ಸಂಪ್ಷನ್. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥ ಜನಸಂಖ್ಯೆ, ಇದರ ಕಾರಣದಿಂದಾಗಿ ಜನರ ತಲಾ ಆದಾಯ ಕಮ್ಮಿ ಆಗ್ತದೆ. ಆ ತಲಾ ಆದಾಯ ಕಮ್ಮಿ ಆದಾಗ ಅವರ ಕನ್ಸಂಪ್ಷನ್ ಲೆವೆಲು ಕೂಡ ಕಮ್ಮಿ ಆಗುವಂಥದ್ದು. ರ್ಯಾಪಿಡ್ ಗ್ರೋತ್ ಆಫ್ ಪಾಪ್ಯುಲೇಷನ್, ತೀವ್ರಗತಿಯ ಜನಸಂಖ್ಯಾ ಬೆಳವಣಿಗೆ. ದೆನ್ ಇಕನಾಮಿಕ್ ಇನ್ಇಕ್ವಾಲಿಟಿ, ಆರ್ಥಿಕ ಅಸಮಾನತೆ. ಸೊ ಇನ್ ಇಂಡಿಯಾ income and wealth is concentrated only in the hands of a few people, so that a large portion of people remained under poverty. ಭಾರತದಲ್ಲಿ ಇನ್ಕಮ್, ಆದಾಯ ಇರಬಹುದು, ವೆಲ್ತ್, ಸಂಪತ್ತು ಇರಬಹುದು, ಕೆಲವು ಜನರ ಕೈಯಲ್ಲಿ ಇರುವ ಕಾರಣದಿಂದ ಉಳಿದ ಪೋರ್ಷನ್ ಆಫ್ ಪೀಪಲ್ ಅವರು ಬಡವರಾಗಿಯೇ ಉಳಿತಾರೆ. ಇದು ಇನ್ನೊಂದು ರೀಸನ್, ಇಕನಾಮಿಕ್ ಇನ್ಇಕ್ವಾಲಿಟಿ. ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇಜರ್ ಪ್ರಾಬ್ಲಮ್ ಇನ್ ಇಂಡಿಯಾ. ರೇಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಮಾಂಗ್ poor are very high. Due to this unemployment problem, they are not able to earn sufficient income to meet their basic facilities. ನಿರುದ್ಯೋಗ ಅಂತ ಹೇಳುವಂಥದ್ದು ಕೂಡ ಒಂದು ಮೇಜರ್ ಪ್ರಾಬ್ಲಮ್ ಭಾರತದ್ದು. ಸೊ ಈ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗಿ ಬಡವರಲ್ಲಿಯೇ ಕಂಡುಬರುವಂಥದ್ದು. ಈ ನಿರುದ್ಯೋಗದ ಸಮಸ್ಯೆಯ ಕಾರಣದಿಂದ ಬಡ ಜನರು ಅವರ ಬೇಸಿಕ್ ಫೆಸಿಲಿಟಿಯನ್ನು ಮೀಟ್ ಮಾಡಲಿಕ್ಕೆ, ಬೇಕಾದಷ್ಟು ಇನ್ಕಮನ್ನು ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಅನ್ಎಂಪ್ಲಾಯ್ಮೆಂಟ್ ಅನದರ್ ಪ್ರಾಬ್ಲಮ್. ನೆಕ್ಸ್ಟ್ ಇನ್ಫ್ಲೇಷನರಿ ಪ್ರೆಷರ್, ಹಣದುಬ್ಬರ ಅಂತ ಹೇಳುವಂಥದ್ದು. ಸೊ ರೈಸ್ ಇನ್ ದಿ ಪ್ರೈಸಸ್ ಆಫ್ ಫುಡ್, ಗ್ರೈನ್ಸ್ ಆ್ಯಂಡ್ ಅಸೆನ್ಷಿಯಲ್ ಕಮೋಡಿಟೀಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಪವರ್ಟಿ. ದಿನನಿತ್ಯ ಯೂಸ್ ಮಾಡುವ ವಸ್ತುಗಳ ಪ್ರೈಸ್ ಇರ್ಬೋದು ಅಥವಾ ಆಹಾರ ಧಾನ್ಯಗಳ ಪ್ರೈಸ್ ಇರ್ಬೋದು, ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗ್ತಾ ಹೋಗುವಂಥದ್ದು. ಇದು ಕೂಡ ಭಾರತದಲ್ಲಿ ಪವರ್ಟಿ ಎಕ್ಸಿಸ್ಟ್ ಆಗಲಿಕ್ಕೆ ಒಂದು ರೀಸನ್ ಅಂತ ಹೇಳ್ಬೋದು. Next one, social factors. Some social factors like illiteracy, ignorance, backwardness and tradition bound nature of the poor people also responsible for poverty. Illiteracy, ಅನಕ್ಷರತೆ ಇರಬಹುದು, ignorance ಅಜ್ಞಾನ ಇರಬಹುದು, ಬ್ಯಾಕ್ವರ್ಡ್ನೆಸ್ ಹಿಂದುಳಿದಿರುವಿಕೆ ಇರಬಹುದು, ಅಥವಾ ಟ್ರೆಡಿಷನ್ ಬೌಂಡ್ ನೇಚರ್ ಸಂಪ್ರದಾಯದ ಚೌಕಟ್ಟಿನಲ್ಲಿ ಬದುಕುವಂಥದ್ದು. ಇದು ಕೆಲವು ಸಾಮಾಜಿಕ ಅಂಶಗಳು ಭಾರತದಲ್ಲಿ ಬಡತನ ಎಕ್ಸಿಸ್ಟ್ ಆಗಿರಲಿಕ್ಕೆ. ಸೊ ದೀಸ್ ಆರ್ ದಿ ಕಾಸಸ್ ಆಫ್ ಪವರ್ಟಿ. ಹಿಯರ್ ಕ್ವೆಶ್ಚನ್ ಆಸ್ಕ್ಡ್ ಫಾರ್ 6 marks. ವಾಟ್ ಆರ್ ದಿ ಕಾಸಸ್ ಆಫ್ ಪವರ್ಟಿ? 6 marksಗೆ ಕೇಳ್ತಾರೆ ಕಾಸಸ್ ಆಫ್ ಪವರ್ಟಿ. ವಿ ಹ್ಯಾವ್ ಟು ಮೆನ್ಷನ್ 6 ಪಾಯಿಂಟ್ ಅಲಾಂಗ್ ವಿತ್ ದಿ ಎಕ್ಸ್ಪ್ಲನೇಷನ್. ಈ 6 ಪಾಯಿಂಟ್ ಅದಕ್ಕೆ ಸ್ವಲ್ಪ ಎಕ್ಸ್ಪ್ಲನೇಷನನ್ನು ಬರಿತಾ ಹೋಗಬೇಕು. ಅಪಾರ್ಟ್ ಫ್ರಮ್ ದ್ಯಾಟ್, ಫಾರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಡ್ಯಾಶ್ ಇಂಪವರಿಸ್ಡ್ ಮಿಲಿಯನ್ಸ್ ಆಫ್ ಪೀಪಲ್ ಇನ್ ಇಂಡಿಯಾ. ಯಾವುದು ಮಿಲಿಯನ್ಸ್ ಆಫ್ ಪೀಪಲನ್ನು ನಿರ್ಗತಿಕರನ್ನಾಗಿ ಮಾಡಿತು? ಸೊ ದ್ಯಾಟ್ ಈಸ್ ಬ್ರಿಟಿಷ್ ರೂಲ್. Then for 2 marks, write the social factors that trigger and perpetuate poverty. ಬಡತನವನ್ನು ಪ್ರಚೋದಿಸುವ ಸಾಮಾಜಿಕ ಅಂಶಗಳು ಯಾವುದು? These 4: illiteracy, ignorance, backwardness, tradition bound nature. Then next, for fill in the blanks, the causes of poverty lie in the institutional and dash factors that mark the ಲೈಫ್ ಆಫ್ ದಿ ಪುವರ್ ಪೀಪಲ್. ಬಡ ಜನರ ಅಥವಾ ಬಡತನವನ್ನು ತಿಳಿಸುವಂಥ ಕಾರಣಗಳು ಸಾಂಸ್ಥಿಕ ಮತ್ತು ಡ್ಯಾಶ್ ಯಾವ ಅಂಶಗಳು ಅಂತ ಹೇಳಿ, ದ್ಯಾಟ್ ಈಸ್ ಸೋಷಿಯಲ್ ಫ್ಯಾಕ್ಟರ್ಸ್. ಸೊ ಹಿಯರ್ and these 2 concepts are for fill in the blanks and it is for 2 marks. So causes of poverty. Enough for today. So next remaining concepts discussed in the next class. So thank you.